ಮಾಡೋ ಅಡುಗೆ ರುಚಿಯಾಗೂ ಇರಬೇಕು, ಆರೋಗ್ಯಕರವಾಗೂ ಇರಬೇಕು. ಆಗ ಯಾವ ಸಮಸ್ಯೆನೂ ಇರೋದಿಲ್ಲ. ಇವತ್ತಿನ ಈ ವಿಡಿಯೋನಲ್ಲಿ ಆ ಥರದ ಒಂದು ರೆಸಿಪಿಯನ್ನು ನೋಡೋಣ ಬನ್ನಿ. ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಅರ್ಧ ಕಪ್ಪು ಕಡಲೆಕಾಳು ತೊಗೊಂಡಿದ್ದೀನಿ. ಇದನ್ನು ನೆನೆಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಒಂದು ಟೊಮ್ಯಾಟೊ, ಸೌತೆಕಾಯಿ, ಈರುಳ್ಳಿ ಹಾಗೂ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದು ಹೋಲ್ಡ್ ಮಾಡಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಸಿಹಿ ಬಾದಾಮಿ ಎಣ್ಣೆ ಅಂದರೆ ಸ್ವೀಟ್ ಆಲ್ಮಂಡ್ ಆಯಿಲು ಅದ್ವಿತ್ ನ್ಯಾಚುರಲ್ಸ್ ಕಡೆಯಿಂದ ತರಿಸಿದ್ದೆ, ಅದನ್ನು ಸಹ ಇಟ್ಕೊಂಡಿದ್ದೀನಿ. ಅದ್ವಿತ್ ನ್ಯಾಚುರಲ್ ಸ್ಟೋರು ನವರಂಗ್ ಸರ್ಕಲ್ ಹತ್ರ ಬೆಂಗಳೂರಿನ ರಾಜಾಜಿನಗರದಲ್ಲಿದೆ. ಇವ್ರ ಹತ್ರ ಗಾಣದೆಣ್ಣೆ ಅಂದರೆ ಅನೇಕ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳಿವೆ, ಸಿರಿಧಾನ್ಯ ಇದೆ ಹಾಗೂ ಅನೇಕ ಆರ್ಗ್ಯಾನಿಕ್ ಉತ್ಪನ್ನಗಳು ಸಹ ಸಿಗುತ್ತೆ. ಇವರು ನಮ್ಮ ಕಣ್ಣೆದುರಿಗೆ ಸ್ವಚ್ಛವಾಗಿ ಶುದ್ಧವಾಗಿ ಗಾಣದಲ್ಲಿ ಎಣ್ಣೆನ ಮಾಡಿ ಕೊಡ್ತಾರೆ. ಗಾಣದೆಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಈ ಬಾದಾಮಿ ಎಣ್ಣೆ ಅಥವಾ ಸ್ವೀಟ್ ಆಲ್ಮಂಡ್ ಆಯಿಲ್ ಇದೆಯಲ್ಲ, ಇದು ಮುಖಕ್ಕೂ ತುಂಬ ಒಳ್ಳೆಯದು. ನಮ್ಮ ಮುಖದ ಕಾಂತಿ ಹೆಚ್ಚಿಸುತ್ತೆ, ಕಲೆ ಎಲ್ಲ ಇದ್ದರೆ ಹೋಗುತ್ತೆ. ಹಾಗೆ ನಾವು ಕೂದಲಿಗೆ ಹಚ್ಚಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಆರೋಗ್ಯಕರವಾಗಿ ಮಾಡುತ್ತೆ. ಹೃದಯದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಜೊತೆಗೆ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶನ ಹತೋಟಿಯಲ್ಲಿಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಇದರಲ್ಲಿರೋ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆಯಲ್ಲ, ಅದು ಕೊಲೆಸ್ಟ್ರಾಲ್ ಲೆವೆಲನ್ನು ಮೇಂಟೈನ್ ಮಾಡೋದಕ್ಕೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆಲ್ಲ ಸಹಾಯ ಮಾಡುತ್ತೆ. ಹಾಗೆಯೇ ಆ್ಯಂಟಿ ಇನ್ಫ್ಲಮೇಟರಿ ಆಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ. ಈ ಬಾದಾಮಿ ಎಣ್ಣೆನ ಬಳಸ್ಕೊಂಡು ಒಂದು ಸ್ಯಾಲಡ್ ಮಾಡೋಣ. ಅದಕ್ಕೆ ನಾನಿಲ್ಲಿ ನೆನೆಸಿ ಬೇಯಿಸಿರುವಂತಹ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪು ಹೆಚ್ಚಿರುವಂತಹ ಈರುಳ್ಳಿ, 1/4 ಕಪ್ಪು ಟೊಮ್ಯಾಟೊ, 1/4 ಕಪ್ಪು ಸೌತೆಕಾಯಿ ಸಿಪ್ಪೆ ತೆಗೆದು ಹೆಚ್ಕೊಂಡಿದ್ದೆ, ಹಾಗೆ 1/4 ಕಪ್ಪಷ್ಟು ಹೋಲ್ಡ್ ಮಾಡಿ ಬೇಯಿಸಿರುವಂತಹ ಆಲೂಗಡ್ಡೆ, 1 ಚಮಚದಷ್ಟು ನಿಂಬೆಹಣ್ಣಿನ ರಸ, ಇವಿಷ್ಟನ್ನು ಒಂದು ಪಾತ್ರೆಯಲ್ಲಿ ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು ಪುಟ್ಟ ಚಟ್ನಿ ಜಾರ್ ಇರುತ್ತಲ್ಲ, ಸಣ್ಣ ಮಿಕ್ಸಿ ಜಾರು, ಅದರಲ್ಲಿ ಗಟ್ಟಿ ಮೊಸರು 1-2 ಟೇಬಲ್ ಚಮಚದಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಕಾಳುಮೆಣಸಿನ ಪುಡಿ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು, ಜೊತೆಗೆ 1 ಟೇಬಲ್ ಚಮಚದಷ್ಟು ಆಲ್ಮಂಡ್ ಆಯಿಲ್, ಸ್ವೀಟ್ ಆಲ್ಮಂಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಾನು ತೋರಿಸಿರೋ ಥರ ಮಿಕ್ಸಿಗೆ ಹಾಕಿನೂ ಮಾಡ್ಬೋದು ಅಥವಾ ಹಾಗೆ ಬೇಕಾದ್ರೂ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ಹಾಗೆ ನಿಮಗೇನಾದರೂ ಈ ಸ್ವೀಟ್ ಆಲ್ಮಂಡ್ ಆಯಿಲನ್ನು ತರಿಸ್ಕೊಳ್ಬೇಕು ಅಂತ ಇದ್ದರೆ ಅವರ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ತರಿಸ್ಕೊಳ್ಬೋದು ಅಥವಾ ಆನ್ಲೈನ್ ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಇಲ್ಲಿ ಆಪ್ಷನಲ್ ಆಗಿ ಸ್ವಲ್ಪ ಚಾಟ್ ಮಸಾಲ ಹಾಗೂ ಜೀರಿಗೆ ಪುಡಿ ಹಾಕಿದೆ, ಅದು ಆಪ್ಷನಲ್ಲು. 1-2 ಎಸಳು ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಕೊಳ್ಬೋದು. ಅಷ್ಟು ಹಾಕಿ ಇದನ್ನು ಈ ರೀತಿ ಮಿಕ್ಸಿ ಮಾಡಿ ಈ ಸ್ಯಾಲಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಆದಷ್ಟು ಗಟ್ಟಿ ಇರಲಿ, ನಾನು ಉಪಯೋಗಿಸಿದ್ದು ಸ್ವಲ್ಪ ತೆಳ್ಳಗಿತ್ತು, ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಅಥವಾ ನಾನು ಆಗಲೇ ಹೇಳ್ದಂಗೆ ಮಿಕ್ಸಿಗೆ ಹಾಕ್ದಲೇ ಹಾಗೆ ಬೇಕಾದ್ರೂ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಮೊಸರು ಮತ್ತು ಮಸಾಲೆ ಪುಡಿನ ಹಾಗೆ ಸೇರಿಸ್ಕೊಳ್ಳಿ. ರುಚಿಯಂತೂ ಅದ್ಭುತವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಲ್ಮಂಡ್ ಆಯಿಲನ್ನು ನೀವು ಟ್ರೈ ಮಾಡಿ, ಹಾಗೆ ಈ ಸ್ಯಾಲಡನ್ನು ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.